ಈ ಪ್ರಶ್ನೆಗಳಿಗೆ ಕಾಯಿಯಿಂದ ಉತ್ತರ ಎಂಡಾಗಬೇಕು. ಲೆಟ್ಸ್ ಗೋ. ದೇವರಿಗೊಂದು ಕಾಯಿ, ತೆಂಗಿನಕಾಯಿ, ಊಟಕ್ಕೊಂದು ಕಾಯಿ, ಉಪ್ಪಿನಕಾಯಿ, ಆಟಕ್ಕೊಂದು ಕಾಯಿ, ಪಗಡೆಕಾಯಿ, ಸಿಹಿಗೊಂದು ಕಾಯಿ, ಕುಂಬಳಕಾಯಿ, ಸಿಹಿಕಾಯಿ, ಕಹಿಗೊಂದು ಕಾಯಿ, ಹಾಗಲಕಾಯಿ, ಮಗುಗೊಂದು ಕಾಯಿ, ಜಾಕಾಯಿ, ಜಾಕಾಯಿ, ಗರ್ಭಿಣಿಯರಿಗೊಂದು ಕಾಯಿ, ಮಾವಿನಕಾಯಿ ಅಥವಾ ಹುಣಸೆಕಾಯಿ, ತಿಥಿಗೊಂದು ಕಾಯಿ, ಕುಂಬಳಕಾಯಿ, ಬೂದ್ ಕುಂಬಳಕಾಯಿ, ಖಾರಕ್ಕೊಂದು ಕಾಯಿ, ಮೆಣಸಿನಕಾಯಿ, ದೃಷ್ಟಿ ತೆಗೆಯಲು ಒಂದು ಕಾಯಿ, ಕುಂಬಳಕಾಯಿ, ತುಳಸಿ ಆರತಿ ಮಾಡುವ ಕಾಯಿ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಬಳ್ಳಿಯಲ್ಲಿ ಬಿಡುವ ಕಾಯಿ, ನೆಟ್ಟಗಾಗಲು ಕಲ್ಲು ಕಟ್ಟುತ್ತಾರೆ. ಪಡವಲಕಾಯಿ, ಈ ಕಾಯಿಯನ್ನು ಹೆಣ್ಣಿನ ಬೆರಳಿಗೆ ಹೋಲಿಸುತ್ತಾರೆ. ಬೆಂಡೆಕಾಯಿ, ಲೇಡೀಸ್ ಫಿಂಗರ್, ಬಡವರ ಬಾದಾಮಿ, ಕಡಲೆಕಾಯಿ, ಬಿಸಿಲು ಬಾಯಾರಿಕೆಗೆ ಬೇಕಾಗುವುದು. ಸೌತೆಕಾಯಿ, ಕರೆಕ್ಟ್. ಅವಳಿ ಜೊತೆಯ ಕಾಯಿ, ಜವಳಿಕಾಯಿ, ಬಹಳ ಸಂತೋಷವಾದಾಗ ಈ ಕಾಯಿಗೆ ಉದಾಹರಣೆ ಕೊಡುತ್ತಾರೆ. ಹಿಗ್ಗಿರೆಕಾಯಿ, ಗೊಜ್ಜಿಗೆ ಈ ಕಾಯಿ, ಎಲ್ಲ ಕಾಯಲ್ಲೂ ಮಾಡ್ತಾರೆ. ಬದನೆಕಾಯಿ ಗೊಜ್ಜು, ಎಣ್ಣೆಗೆ ಬದನೆಕಾಯಿ ಜಾಸ್ತಿ ಮಾಡ್ತಾರೆ. ಸಣ್ಣದರ ವಿರುದ್ಧ ಈ ಖಾರದ ಕಾಯಿ. ದೊಡ್ಡ ಮೆಣಸಿನಕಾಯಿ, ಈ ಹಣ್ಣಿನ ಕಾಯಿಯ ಹೆಸರನ್ನು ಎರಡು ಕಡೆಯಿಂದಲೂ ಓದಬಹುದು. ಟೊಮ್ಯಾಟೊ, ಟೊಮೆಟೊ ಕಾಯಿ, ಕರೆಕ್ಟ್. ಎಳಸು ಬುದ್ಧಿಯವರನ್ನು ಈ ಕಾಯಿಗೆ ಹೋಲಿಸುತ್ತಾರೆ. ಎಳೆನಿಂಬೆಕಾಯಿ, ಅಮ್ಮ ನೋಡಮ್ಮ. ಇದೆಲ್ಲ ಸರಿಯಾಗಿ ಬರೆದವರಿಗೆ ಇರುತ್ತೆ ತಲೆಕಾಯಿ. ಈ ಕ್ವಶನ್ ಸರಿ ನೀವು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿ ಆಗೋಣ. ಅಲ್ಲಿಯ ತನಕ ಬಾಯ್ ಬಾಯ್.